ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಮೂಡಾ ಕೇಸ್ನಲ್ಲಿ ಸಿದ್ದರಾಮಯ್ಯನವ್ರಿಗೆ ಸಿಬಿಐ ಎಂಟ್ರಿ ಆಗಲ್ಲ ಅನ್ನೋದೀಗ ಖಚಿತವಾಗಿದೆ. ಯಾಕಂದ್ರೆ ಹೈಕೋರ್ಟ್ ಸಿಬಿಐ ಕೊಡಬೇಕು ಅನ್ನೋ ಅರ್ಜಿಯನ್ನು ವಜಾ ಮಾಡಿದೆ. ಹಾಗಾದ್ರೆ ವಾಟ್ ನೆಕ್ಸ್ಟ್? ಸಿದ್ದರಾಮಯ್ಯನವ್ರಿಗೆ ಸಂಕಷ್ಟ ಮುಗಿತಾ? ಇಡಿಯಿಂದ ಯಾವ ರೀತಿ ಸಂಕಷ್ಟ ಎದುರಾಗಬಹುದು ಅನ್ನೋದು ಒಂದ್ ಕಡೆ ಆದ್ರೆ, ಡಿಕೆ ಬಣಕ್ಕೆ ಇದೇ ಹೊತ್ತಲ್ಲಿ ಆಘಾತ ಎದುರಾಗಿದೆ. ಮಾಹಿತಿನ ಮುಂದೆ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಇವತ್ತು ಕರ್ನಾಟಕದ ಇಬ್ಬರು ಪ್ರಮುಖ ನಾಯಕರಿಗೆ ಬಿಗ್ ಡೇ ಆಗಿತ್ತು. ಒಂದು ಯಡಿಯೂರಪ್ಪನವ್ರಿಗೆ ಪೋಕ್ಸೋ ಕೇಸ್ನಲ್ಲಿ ಈಗ ಜಾಮೀನು ಮಂಜೂರಾಗಿದೆ. ಸಿದ್ದರಾಮಯ್ಯನವ್ರಿಗೆ ಮೂಡಾಕ್ಕೆ ಸಿಬಿಐಗೆ ಹೋಗಿದ್ರೆ ತಕ್ಷಣ ಕುರ್ಚಿ ಶೇಕ್ ಆಗ್ತಿತ್ತು, ಡೌಟೇ ಇಲ್ಲ. ಅವರು ಬೆನ್ನಿಗೆ ನಿಲ್ಲಬೇಕು ಅಂತ ಹೈಕಮಾಂಡ್ ಆದೇಶ ಕೊಟ್ಟಿದೆ. ಆದರೆ ಸಿಬಿಐಗೆ ಹೋದ್ರೆ ಯಾವುದೇ ಕ್ಷಣದಲ್ಲಿ ಕುರ್ಚಿಯಿಂದ ಇಳಿಬೇಕಾದಂಥ ಅನಿವಾರ್ಯತೆಗೆ ಸಿಕ್ಕಾಕೊಳ್ತಿದ್ರು ಮುಖ್ಯಮಂತ್ರಿಗಳು. ಆದರೆ ಈ ಕ್ಷಣಕ್ಕಂತೂ ಈಗ ಹೈಕೋರ್ಟ್ ರಿಲೀಫ್ ಕೊಟ್ಟಿದೆ. ಆದರೆ ಇಡಿ ಆಲ್ರೆಡಿ ಎಂಟ್ರಿ ಕೊಟ್ಟಿದ್ದಾಗಿದೆ. ಇಡಿ ಯಾವ್ಯಾವ ಕೇಸನ್ನು ಕೈಗೆತ್ಕೊಂಡಿದೆಯೋ ಅಲ್ಲೆಲ್ಲ ಬೇರೆ ರಾಜ್ಯಗಳ ಮುಖ್ಯಮಂತ್ರಿಗಳಿಗೆ ಸಂಕಷ್ಟ ಎದುರಾಗಿದ್ದಿದೆ. ಬಟ್ ಸಿದ್ದರಾಮಯ್ಯನವ್ರ ಕೇಸಲ್ಲಿ ಏನಾಗುತ್ತೆ ನೋಡಬೇಕು. ಚಾರ್ಜ್ ಶೀಟ್ ತನಕ ಹತ್ರ ಬರ್ತಾ ಇದೆ ಈಗ ಇಡಿ. ಮೊನ್ನೆಯಷ್ಟೇ ಸಿದ್ದರಾಮಯ್ಯನವರು ಅಕ್ರಮ ಎಸಗಿದ್ದಾರೆ ಅನ್ನೋದಕ್ಕೆ ಸಾಕ್ಷಿ ಸಿಕ್ಕಿದೆ ಅಂತ ರಿಪೋರ್ಟನ್ನು ಹೊರಗಡೆ ಇಟ್ಟಿತ್ತು. ಮತ್ತೀಗ ಸಿದ್ದರಾಮಯ್ಯನವ್ರಿಗೂ ವಿಚಾರಣೆಗೆ ಕರೆಸುವಂಥ ಎಲ್ಲ ಅವಕಾಶ ಇದೆ. ಯಾವುದೇ ಕ್ಷಣದಲ್ಲಿ ಅವ್ರಿಗೂ ನೋಟಿಸ್ ಕೊಡಬಹುದು. ಲೋಕಾಯುಕ್ತ ಕೂಡ ತನ್ನ ಫೈನಲ್ ರಿಪೋರ್ಟನ್ನು ಸಬ್ಮಿಟ್ ಮಾಡೋದಕ್ಕೀಗ ಇದ್ದಂಥ ಅಡೆತಡೆ ಅಂದರೆ ಹೈಕೋರ್ಟ್ ಈ ಅರ್ಜಿ ವಜಾ ಮಾಡಿರೋದ್ರಿಂದ ಮೊದಲು ಫೈನಲ್ ರಿಪೋರ್ಟ್ ಸಲ್ಲಿಸಬಾರ್ದು ಅಂತ ಹೇಳಲಾಗಿತ್ತಲ್ಲ, ತೀರ್ಪಿನ ಮೇಲೆ ಪ್ರಭಾವ ಆಗಬಹುದು ಅನ್ನೋ ರೀತಿಯಲ್ಲಿ. ಹಾಗಾಗಿ ಈಗ ಆ ಅರ್ಜಿ ವಜಾ ಆಗಿದ್ದಕ್ಕೆ ಲೋಕಾಯುಕ್ತ ತನ್ನ ಅಂತಿಮ ರಿಪೋರ್ಟನ್ನು ಸಲ್ಲಿಕೆ ಮಾಡಬಹುದು. ಲೋಕಾಯುಕ್ತದವರು ಬಿ ರಿಪೋರ್ಟೇ ಹಾಕ್ತಾರೆ, ಕ್ಲಿಯರ್ ಮಾಡ್ತಾರೆ ಅಂತಾನೆ ಸ್ನೇಹಮಯಿ ಕೃಷ್ಣ ಡೌಟಲ್ಲಿರೋದು. ಹಾಗಾಗಿ ಸಿಬಿಐಗೆ ಹೋಗಬೇಕು ಅಂತ ಕೇಳಿದ್ರು. ಆದರೆ ಈಗ ಸಿಬಿಐಗೆ ಹೋಗ್ತಿಲ್ಲ. ಲೋಕಾಯುಕ್ತ ಅಂತಿಮ ರಿಪೋರ್ಟಲ್ಲಿ ಕ್ಲೀನ್ ಚಿಟ್ ಸಿಕ್ಕರೂ ಸಿಗಬಹುದು, ಹೇಳೋಕ್ಕಾಗಲ್ಲ. ಆದರೆ ಇಡಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದಲ್ಲಿ ಆಗ ಸಿದ್ದರಾಮಯ್ಯನವ್ರಿಗೆ ಒಂದಿಷ್ಟು ಸಂಕಷ್ಟ ಎದುರಾಗಬಹುದು. ಯಾಕಂದ್ರೆ ಇಡಿ ಬಾಯ್ಬಿಟ್ಟು ಓಪನ್ ಆಗಿ ಹೇಳಿದೆ, ನಮಗೆ ಸಾಕ್ಷಿ ಸಿಕ್ಕಿದೆ, ಇವರ ಪ್ರಭಾವದಿಂದ ಅಕ್ರಮ ನಡೆದಿದೆ ಅನ್ನೋದಕ್ಕೆ ಅಂತ. ಮತ್ತೊಂದ್ ಕಡೆ ಸ್ನೇಹಮಯಿ ಕೃಷ್ಣ, ನನ್ನ ಹೋರಾಟ ಇಲ್ಲಿಗೆ ನಿಲ್ಲಲ್ಲ, ಹೈಕೋರ್ಟ್ ತೀರ್ಪಿಂದ ನಾನು ವಿಚಲಿತನಾಗಿಲ್ಲ, ಮುಂದಿನ ಕಾನೂನು ಹೋರಾಟವನ್ನ ಮುಂದುವರಿಸ್ತೀನಿ ಅಂತಿದ್ದಾರೆ. ಅಂದ್ರೆ ಸುಪ್ರೀಂ ಕೋರ್ಟ್ಗೆ ಹೋಗೋದಕ್ಕೆ ಅವ್ರಿಗೆ ಅವಕಾಶ ಓಪನ್ ಇದೆ. ಸುಪ್ರೀಂ ಕೋರ್ಟ್ ನಲ್ಲಿ ಕೇಸ್ ದಾಖಲಿಸಿ ಸಿದ್ದರಾಮಯ್ಯನವ್ರಿಗೆ ಸೆಡ್ ಹೊಡಿತಾರ, ಅದನ್ನ ಕೂಡ ಕಾದ್ ನೋಡ್ಬೇಕು. ಸುಪ್ರೀಂ ಕೋರ್ಟ್ ಈ ಕೇಸನ್ನ ಯಾವ ರೀತಿ ಸ್ವೀಕರಿಸಲಿದೆ ಅಂತ. ಡಿ ಕೆ ಶಿವಕುಮಾರ್ ಅವರ ದಾರಿ ತಂತಾನೇ ಕ್ಲಿಯರ್ ಆಗ್ಬಿಡ್ತಿತ್ತು. ಯಾವುದೇ ಅಡೆತಡೆ ಇಲ್ಲದೆ ಅವರು ಕುರ್ಚಿ ಏರೋದಕ್ಕೆ ಅವಕಾಶ ಸೃಷ್ಟಿಯಾಗ್ತಿತ್ತು. ಆದ್ರೆ ಈಗ ಸಿದ್ದರಾಮಯ್ಯನವರು ಮತ್ತೊಂದು ಅವಕಾಶವನ್ನಂತೂ ಹೊಂದಿದ್ದಾರೆ. ಇಡಿ ಚಾರ್ಜ್ ಶೀಟ್ ಮಾಡೋ ತನಕ ಅವರು ನೆಟ್ಟುಸಿರು ಬಿಡಬಹುದು, ಮುಂದೇನು ಅನ್ನೋದು ಗೊತ್ತಿಲ್ಲ. ಸೊ ಡಿ ಕೆ ಶಿವಕುಮಾರ್ ಅವರು ಕುರ್ಚಿಗೆ ಹತ್ರ ಆಗೋದಕ್ಕೆ ಇನ್ನಷ್ಟು ದಿನ ಕಾಯಲೇಬೇಕಾದ ಪರಿಸ್ಥಿತಿ. ಕಾದ್ ನೋಡೋಣ ಮುಂದಿನ ರಾಜಕೀಯ ಬೆಳವಣಿಗೆಗಳನ್ನ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.